ಅಲ್ಲೇ ಅಂದ ಕಟ್ಟಿ ಮೇಲೆ ಅವರೆಲ್ಲ ಕುಂತಾರ. ಸಿದ್ದವಡಪ್ಪಗಲ್ಲಿ ಕೆಳಗೆ ಕುಂತ್ರ ಎಲ್ಲಿ ಕುಂತ್ರು ಬಾಯಿಗೆ ತುತ್ತು ಹೋಗ್ಬೇಕಲ್ಲ, ಮ್ಯಾಲೆ ಕುಂತಾರೆ ಏನೋ ಕೆಳಗೆ ಕುಂತಾರೆ. ಮ್ಯಾಲೆ ಕುಂತವ್ರು ತುತ್ತೇನು ತೆಲಿಗೆ ಹೋಗ್ತದ, ಎಲ್ಲಿ ಹೋದ್ರು ಬಾಯಿಗೆ ಹೋಗ್ಬೇಕು. ಕುಂತ್ರಲ್ಲ ಪತ್ರಾವಳಿ ಹಚ್ಕೊಟ್ರು ಅವ್ರಿಗೆ. ಪತ್ರಾವಳಿದಾಗ ಹಚ್ಕೊಟ್ಟು ಕೂಡಲೇ ಊಟ ಮಾಡಿ ಇನ್ನು ಎದ್ದು ಹೋಗ್ಬೇಕಂತಾರ ಸಿದ್ಧಾರೂಢ ಸ್ವಾಮಿಗಳು. ಅವಾಗ ಬ್ರಾಹ್ಮಣ ಅಂತಾನೆ, ಪತ್ರಾವಳಿ ಯಾವ ತೆಗಿತಾನೋ ನಿಮ್ಮ ಅಪ್ಪ ತೆಗಿತಾನೆ ಅಂತ ತೊಗೊಂಡು ಹೋಗಂತಾನೆ. ಸೀದಾ ಮಾತಂದ್ರೆ ನಡೀತಿತ್ತಾನೆ. ಸಿದ್ಧಾರೂಢ ಸ್ವಾಮಿ ಅಂದರು, ನೀನು ಯಾವಾಗ ನಮ್ಮಪ್ಪ ಬಾ ಅಂತ ನಮ್ಮಪ್ಪ ತೆಗಿಲ್ಲ ಅಂದೆಲ್ಲ, ನಮ್ಮ ಅಪ್ಪನೇ ಬರಲಿ ತೆಗ್ಯಾಕ ಅಂದ್ರು. ಸಿದ್ಧನೋಡು ಏನೋಪ್ಪ ಇವ ಎಂಥ ಮನುಷ್ಯ ಅದಾನ, ಇವರ ಅಪ್ಪ ಎಲ್ಲೋ ಇವ ಎಲ್ಲೋ, ಸುಮ್ಮನೆ ತಗೊಂಡು ಹೋಗ್ಬಾರ್ದ, ನಾ ಸುಮ್ಮನೆ ಅಂದಂತ ಅವ ಅಂತಾನೆ, ನಮ್ಮ ಅಪ್ಪನೇ ಬರಲದ ತೆಗ್ಯಾಕ. ಸಿದ್ಧಾರೂಢಪ್ಪ ಹೊಳ್ಬೋದ್ರ ಅವ್ರ ಮುಂದೆ. ಎಂಥದಪ್ಪ ಇದು ಅನ್ನೋದ್ರಾಗ ಒಬ್ಬ ದಿವ್ಯ ತೇಜೋ ಯೋಗಿ ಒಬ್ಬಪ್ಪ ಬಂದ ನನ್ನ ಮಗ ಊಟ ಮಾಡಿ ಹೋಗ್ಯಾನಂತ. ಎಲ್ಲದ ಅದು ಅವನಿನ್ನ ಮಗನ ಹುಚ್ಚ ಸಿದ್ಧಾರೂಢ ಸ್ವಾಮಿಗಳಿಗೆ. ಅವ ಹುಚ್ಚ ನಿನ್ನ ಮಗನ ಅಂತ ಕೇಳಿ, ಹೌದು ನನ್ನ ಮಗನೇ ಅದ. ಎಲ್ಲದದು ಪತ್ರಾವಳಿ ಅದು ತಗೊಂಡು ತೋರಿಸಿದ್ರಲ್ಲ, ಅದ ನೋಡು ತಗೊಂಡು ಹೊಂಟ. ಅಷ್ಟೊಳಗೊಬ್ಬ ಪೀತಾಂಬರಧಾರಿ ದೇವಿ ಒಬ್ಬಕ್ಕೆ ಬಂದ್ಲ, ನನ್ನ ಮಗ ಎಲ್ಲಿ ಹೋಗ್ಯಾನ ಎಲ್ಲಿ ಅಂತ ಕೇಳಿದಾಗ ಅದು ಹೊಂಟ ನಾವು ನಿನ್ನ ಮಗನ. ಅವಾಗ ನೋಡಿದ್ರು ಅವ ಅಂತವ ನೀವು ಎಂಥವ್ರು ಏನಿದು ಅನ್ನೋದ್ರಾಗೆ ಹೋದ್ಲಂತ. ಹೋಗಿ ನೋಡೋದ್ರಾಗೆ ಕೈಯಾಗ ಬಂಗಾರದ ಚರಿಗೆ ತಗೊಂಡು ಕೈ ತೊಳೆದ ತನ್ನ ಶರೀರದ ಬಾಯಿ ಒರೆಸಿದ್ಲಂತ ಸಿದ್ಧಾರೂಢಪ್ಪಂದು.